ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದ ಪವಿತ್ರ ಗೌಡ ಅವರು ಇದೀಗ ದರ್ಶನ್ ಅವರ ಮೇಲಿನ ಪ್ರೀತಿಯನ್ನ ತಮ್ಮದೇ ಆದ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಪವಿತ್ರ ಗೌಡ ಮಾಡಿದ್ದೇನು, ವಿಜಯಲಕ್ಷ್ಮಿ ಅವರ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಫ್ಯಾಷನ್ ಡಿಸೈನ್ ಮಾಡಿಕೊಂಡಿರುವ ನಟಿ ಪವಿತ್ರ ಗೌಡ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಶುರು ಮಾಡಿದ್ದರು. ಪವಿತ್ರ ಗೌಡ ಜೈಲಿಗೆ ಹೋದ ಬಳಿಕ ಮಗಳು ಖುಷಿ ಗೌಡ ಸ್ಟುಡಿಯೋ ನೋಡಿಕೊಳ್ಳುತ್ತಿದ್ದರು. ಈಗ ಜೈಲಿನಿಂದ ಹೊರಬಂದ ಪವಿತ್ರ ಗೌಡ ಹೊಸ ಬದುಕು ನಡೆಸಲು ಸಂಕಲ್ಪ ತೊಟ್ಟು ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ಪುನರಾರಂಭಿಸಿದ್ದಾರೆ. ಪುತ್ರಿ ಖುಷಿಗೌಡ ಜೊತೆ ಸೇರಿ ಸ್ಟುಡಿಯೋ ರೀಓಪನ್ ಮಾಡಿರುವ ಸಂತಸದ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ. ಪವಿತ್ರ ಗೌಡ ಅವರ ಖುಷಿಯಾದ ಲುಕ್ ನೋಡುಗರನ್ನು ಸೆಳೆಯುವಂತೆ ಮಾಡಿದೆ. ತಮ್ಮ ಪ್ರೀತಿ ಸಂತಸವನ್ನು ವ್ಯಕ್ತಪಡಿಸಲು ಪ್ರೇಮಿಗಳ ದಿನಕ್ಕಿಂತ ಅತ್ಯುತ್ತಮವಾದ ದಿನ ಮತ್ತೊಂದಿಲ್ಲ ಎಂಬ ಕಾರಣಕ್ಕೆ ಈ ದಿನವೇ ಪವಿತ್ರ ಗೌಡ ತಮ್ಮ ನ್ಯೂ ಜರ್ನಿ ಆರಂಭಿಸಿದ್ದಾರೆ. ದರ್ಶನ್ ಅವರಿಗಾಗಿ ಪ್ರೇಮಿಗಳ ದಿನವೇ ತಮ್ಮ ಸ್ಟುಡಿಯೋ ಓಪನ್ ಮಾಡಿ ತಮ್ಮ ಪ್ರೀತಿ ವ್ಯಕ್ತಪಡಿಸಿದ್ದಾರೆ ಎನ್ನುವ ಮಾತು ಸಹ ಕೇಳಿಬರುತ್ತಿದೆ. ಅಷ್ಟೇ ಅಲ್ಲದೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದು, ನಿಜವಾದ ಸಂಬಂಧಗಳು, ಸತ್ಯವಾದ ಪ್ರೀತಿಯು ಎಂದಿಗೂ ದೂರವಾಗುವುದಿಲ್ಲ ಎಂದು ಬರೆದುಕೊಂಡಿದ್ದರು. ಇತ್ತ ವಿಜಯಲಕ್ಷ್ಮಿ ಅವರು ಪತಿ ದರ್ಶನ್ ಅವರ ಬರ್ತ್ಡೇ ಆಚರಿಸಿ ಅದರ ಫೋಟೋಗಳನ್ನು ಹಂಚಿಕೊಂಡು ಟಾಂಗ್ ಕೊಟ್ಟಿದ್ದಾರೆ. ಪವಿತ್ರ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.